ಪಾವಗಡ ತುಮಕೂರು ಜಿಲ್ಲೆಯ ಒಂದು ತಾಲೂಕು. ಇದು ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿದೆ. ಬರ ಪೀಡಿತ ಪ್ರದೇಶ ಎಂದೇ ಹೆಸರುವಾಸಿಯಾಗಿದೆ. ಇದೊಂದೇ ಅಲ್ಲದೆ ಇಲ್ಲಿ ಹಲವಾರು ಸಮಸ್ಯೆಗಳಿದ್ದವು. ಕುಷ್ಠರೋಗ, ಕ್ಷಯರೋಗ, ಅಂಧತ್ವ, ಫ್ಲೋರೈಡ್ ನೀರು ಇಂತಹ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಜನರ ಪಾಲಿಗೆ ದೇವರಾಗಿ ಬಂದದ್ದೇ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದ ಸ್ವಾಮೀಜಿಯವರು. ಸಾವಿರದ 1986ರಲ್ಲಿ ಕರ್ನಾಟಕದ ಅನೇಕ ಜಿಲ್ಲೆಗಳು ಭೀಕರ ಬರಗಾಲಕ್ಕೆ ತುತ್ತಾದವು. ಆ ಸಮಯದಲ್ಲಿ ಬೆಂಗಳೂರಿನ ರಾಮಕೃಷ್ಣ ಮಠವು ತುಮಕೂರು ಜಿಲ್ಲೆಯ ಪಾವಗಡ ಹಾಗೂ ಸುತ್ತಮುತ್ತಲಿನ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಬರಗಾಲ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿತು. ಸುಮಾರು 40 ಗ್ರಾಮಗಳಲ್ಲಿ ಪರಿಹಾರ ಕೇಂದ್ರಗಳನ್ನು ಸ್ಥಾಪಿಸಿ ಸಾವಿರಾರು ನೊಂದ ಸಂತ್ರಸ್ತರಿಗೆ ಸೇವೆಯನ್ನು ಸಲ್ಲಿಸುವ ಜವಾಬ್ದಾರಿ ಆಶ್ರಮದ ಜಪಾನಂದಜಿಯವರ ಪಾಲಿಗೆ ಲಭಿಸಿತು. ಈ ಹೊಣೆಯನ್ನು ಅತ್ಯಂತ ನಿಷ್ಠೆಯಿಂದ ಕೈಗೆತ್ತಿಕೊಂಡ ಅವರು ಆಯಾಸ ಆಲಸ್ಯಗಳ ಅರ್ಥವೇ ತಿಳಿಯದವರಂತೆ ಹಗಲಿರುಳು ಶ್ರಮಿಸಿದರು. ಪಾವಗಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬರ ಪರಿಹಾರಕ್ಕಾಗಿ ಶ್ರಮಿಸಿದ ಸ್ವಾಮಿ ಜಪಾನಂದರು ಅಸಂಖ್ಯ ಜನರಿಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಅನೇಕ ಕಾರ್ಯಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ದೀರ್ಘಕಾಲದಿಂದ ಹಿಂದುಳಿದಿರುವ ಮತ್ತು ನಾಗರಿಕ ಜಗತ್ತಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಪ್ರದೇಶದಲ್ಲಿ ತಾತ್ಕಾಲಿಕ ಪರಿಹಾರಗಳಿಂದ ಏನು ಪ್ರಯೋಜನವಾಗಲಾರದು ಎಂಬುದನ್ನು ಅರಿತ ಸ್ವಾಮಿಗಳು ಇಲ್ಲಿನ ಜನರ ಪಾಲಿಗೆ ಭೀಕರ ಶಾಪಗಳಾಗಿರುವ ಕುಷ್ಠರೋಗ, ಕ್ಷಯರೋಗ ಹಾಗೂ ಅಂಧತ್ವ ನಿವಾರಣೆಯ ದಿಸೆಯಲ್ಲಿ ಆಗಬೇಕಿದ್ದ ಅಗಾಧ ಕಾರ್ಯದ ಬಗ್ಗೆ ಸ್ವಾಮೀಜಿಯವರ ಮನಸ್ಸು ಚಿಂತಿಸುತ್ತಿತ್ತು. ಅಲ್ಲಿ ಜನಜಾಗೃತಿ ಉಂಟಾಗಬೇಕಾದರೆ ಶ್ರೀ ರಾಮಕೃಷ್ಣ ಪರಮಹಂಸ, ಶ್ರೀ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಜನರನ್ನು ಮುಟ್ಟಿ ಫಲ ನೀಡಬೇಕಾದರೆ ಶಾಶ್ವತ ವ್ಯವಸ್ಥೆಯನ್ನು ನಿರ್ಮಿಸಬೇಕಾದ ಅಗತ್ಯ ಅವರಿಗೆ ಎದ್ದು ಕಾಣುತ್ತಿತ್ತು. ಹಳ್ಳಿ ಹೋಗುವಾಗ ಸಾಯಂಕಾಲದೊತ್ತು ಹಳ್ಳಿ ಹೋಗ್ತಾ ಇದ್ದೆ. ಸ್ವಲ್ಪ ಹಾಡು ಗೀಡು ಹಾಡ್ತೀನಿ. ಸೊ ಹಳ್ಳಿ ಜನ ಎಲ್ಲ ಹಾಡು ಕೇಳಕ್ ಬರೋರು. ಆಗ ನೋಡ್ತೀನಿ ಅವರ ಅವಸ್ಥೆ, ಅವರ ಸ್ಥಿತಿ ಕುಷ್ಠರೋಗದ ಕೇಂದ್ರ ಬಿಂದು ಆಗಿತ್ತಿದ್ದು. ಇವತ್ತು ಯಾರೋ ನಂಬಲ್ಲ, ಕುಷ್ಠರೋಗದ ಕೇಂದ್ರ ಬಿಂದು ಈ ಸ್ಥಳ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಎಂಡಮಿಕ್ ಏರಿಯಾ ಅಂತ. ಈ ಎಂಡಮಿಕ್ ಏರಿಯಾದಲ್ಲಿ ಇದೇನಪ್ಪ, ಒಂದೊಂದು ಊರಲ್ಲಿ 20, ಒಂದೊಂದು ಊರಲ್ಲಿ 10, ಒಂದೊಂದು ಊರಲ್ಲಿ 30, ಟೋಟಲ್ 600 ಕೇಸ್ ಇತ್ತು. ಅಂದ್ರೆ ಆಕ್ಟಿವ್ ಕೇಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವಂತ ಕೇಸ್ಗಳು. ಅವು ಇನ್ನೊಬ್ಬರಿಗೆ ಆ ರೋಗವನ್ನ ಹರಡುವಂತ ಕೇಸ್ಗಳು. ಭಯ ಆಯ್ತು. ನಾವು ಈ ಬರಗಾಲದ ಕೆಲಸ, ಪರಿಹಾರ ಕೆಲಸ ಮುಗಿಸಿದ್ಮೇಲೆ ಇಲ್ಲಿಯ ಜನಗಳಿಗೆ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಕುಷ್ಠರೋಗ ನಿರ್ಮೂಲನಾ ಯೋಜನೆಯನ್ನ ತೆಗೆದುಕೊಂಡು, ಆ ಕುಷ್ಠರೋಗ ನಿರ್ಮೂಲನಾ ಯೋಜನೆಯನ್ನ ನಾವು ತಗೊಳ್ಳಿಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮಗೆ ವಹಿಸ್ತು. ಇಲ್ಲಿ ಯಾರು ಕೆಲಸ ಮಾಡಕ್ ಹೋಗಲ್ಲ ಸ್ವಾಮೀಜಿ. ಪಾವಗಡ ಅಂದ್ರೆ ಗಡಗಡಗಡ ನಡುಗ್ತಾರೆ, ನೀರಿಲ್ಲ, ಬಿಸಿಲು, ಏನ್ ಮಾಡೋದು, ನಾವು ಯಾರು ಹೋಗಲ್ಲ ಅಂತಾರೆ. ಹಾಗಾಗಿ ಚಿಕ್ಕದಾಗಿ ಆರಂಭವಾದ ಈ ಯೋಜನೆ ಇವತ್ತು ಬೃಹದಾಕಾರವಾಗಿ ಬೆಳೆದು ಕುಷ್ಠರೋಗ ನಿರ್ಮೂಲನಾ ಯೋಜನೆಯನ್ನ ಕಳೆದ 30 ವರ್ಷದಿಂದ ಮಾಡ್ತಾ ಬಂದು ಈಗ ಎಂಡಮಿಕ್ ಏರಿಯಾ ಅಂತ ಏನಿತ್ತು ಅದನ್ನ ಬದಲಾಯಿಸಿದ್ದೀವಿ. 600-700 ಕೇಸ್ಗಳೇನಿತ್ತು ಈವರೆಗೆ ನಾವು ಸುಮಾರು 3,500 ಕೇಸ್ಗಳನ್ನ ನಾವು
ಟ್ರೀಟ್ ಮಾಡಿದ್ದೀವಿ ಉಚಿತವಾಗಿ. ಈ ಪ್ರದೇಶ ಈಗ ಕುಷ್ಠರೋಗ ಮುಕ್ತವಾಗಿ ಮಾಡೋದಕ್ಕೆ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೀವಿ. ಜಪಾನಂದ ಜಿಗಳ ಕನಸಿನ ಕೂಸಾದ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮೀಣ ಆರೋಗ್ಯ ಕೇಂದ್ರವು ಇವರ ನಿರಂತರ ಪರಿಶ್ರಮದ ಫಲವಾಗಿ ಇಲ್ಲಿ ಸ್ಥಾಪಿತವಾಯಿತು. ಈ ಕೇಂದ್ರದಲ್ಲಿ ಮುಖ್ಯವಾಗಿ ಕುಷ್ಠರೋಗ ನಿವಾರಣೆ, ಅಂಧತ್ವ ನಿವಾರಣೆ, ಮಾರಕ ರೋಗವಾದ HIV, ಹೃದ್ರೋಗ ತಪಾಸಣೆ ಹಾಗೂ ಸಾಮಾನ್ಯ ವೈದ್ಯಕೀಯ ಸೇವೆಗಳನ್ನು ಕಳೆದ 20 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಈ 3 ರೋಗಗಳ ವಿರುದ್ಧದ ಕಾರ್ಯದಲ್ಲಿ ಈ ಕೇಂದ್ರದ ಈವರೆಗಿನ ಸಾಧನೆ ಅಸಾಧಾರಣ. ಈ ಕೇಂದ್ರವು ಅನೇಕ ಸರ್ಕಾರ, ಖಾಸಗಿ ಸಂಸ್ಥೆಗಳ ಆಸಕ್ತಿ ಕೆರಳಿಸಿ ಅವು ಕೂಡ ಈ ಕಾರ್ಯದಲ್ಲಿ ಕೈ ಜೋಡಿಸುವಂತೆ ಮಾಡಿದ್ದಾರೆ ಪೂಜ್ಯ ಸ್ವಾಮೀಜಿಗಳು. ಈ ಕೇಂದ್ರಕ್ಕೆ ಬೇಕಾದ ಸುಸಜ್ಜಿತವಾದ ಆಸ್ಪತ್ರೆ ನಿರ್ಮಾಣ ಮಾಡುವಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ. ಈಗ ಪಾವಗಡ ತಾಲೂಕು ಹಾಗೂ ಸುತ್ತಮುತ್ತಲಿನ ಕುಗ್ರಾಮಗಳಲ್ಲಿ ಕುಷ್ಠರೋಗ, ಕ್ಷಯರೋಗ ನಿರ್ಮೂಲನ ಹಾಗೂ ಅಂಧತ್ವ ನಿವಾರಣಾ ಯೋಜನೆಗಳು ಮುಂಚೂಣಿಯಲ್ಲಿದ್ದು, ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಹೆಚ್ಚಾಗಿ ಬಡ, ಅಶಿಕ್ಷಿತರೇ ಇರುವ ಈ ಪ್ರದೇಶದಲ್ಲಿ ಕುರುಡುತನ ಹಾಗೂ ಕಣ್ಣಿನಲ್ಲಿ ನಾನಾ ತೊಂದರೆಗಳ ಪ್ರಮಾಣವು ಹೆಚ್ಚಾಗಿಯೇ ಇರುವುದು ಸಹಜ. ಸಮುದಾಯದ ಒಟ್ಟಾರೆ ಅಸ್ವಸ್ಥಕ್ಕೆ ಇದೊಂದು ಮುಖ್ಯ ಕಾರಣ. ಸುಮಾರು 6 ಲಕ್ಷ ಜನಸಂಖ್ಯೆಯ ಈ ವಿಶಾಲ ಪ್ರದೇಶದಲ್ಲಿ ಯಾವುದೇ ನೇತ್ರ ಚಿಕಿತ್ಸಾಲಯವಾಗಲಿ, ತಜ್ಞರ ನೆರವಾಗಲಿ ಇರಲಿಲ್ಲ. ಇದನ್ನೆಲ್ಲ ಮನಗಂಡ ಸ್ವಾಮಿ ಜಪಾನಂದರು ಆ ದಿಸೆಯಲ್ಲಿ ಸಮಗ್ರ ವ್ಯವಸ್ಥೆಯನ್ನು ನಿರ್ಮಿಸಲು ಮುಂದಾಗಿ ಶ್ರೀ ಶಾರದಾದೇವಿ ಅಂಧತ್ವ ನಿವಾರಣಾ ಯೋಜನೆಯು ಇಂದು ಸಾವಿರಾರು ಜನರಿಗೆ ಉಚಿತ ನೇತ್ರ ತಪಾಸಣೆ, ಚಿಕಿತ್ಸೆ ಹಾಗೂ ಶಸ್ತ್ರಕ್ರಿಯೆಗಳನ್ನು ಒದಗಿಸುವ 30 ಹಾಸಿಗೆಗಳ ಕಣ್ಣಾಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಾದಂಥ ಶ್ರೀಮದ್ ಜಪಾನಂದಜಿ ಸ್ವಾಮೀಜಿಯವರು ಇದನ್ನು ಸುಮಾರು 35 ವರ್ಷ ಹಿಂದೆ ಸ್ಥಾಪಿಸಿದಂಥ ಸಂಸ್ಥೆ ಇದು. ಇಲ್ಲಿ ಮೊದಲನೇದಾಗಿ ಇದು ಸ್ಥಾಪಿಸಿದ್ದು ಕ್ಷಯರೋಗ, ಕುಷ್ಠರೋಗಕ್ಕಾಗಿ ಅಂತ ಹೇಳಿ ಸ್ವಾಮೀಜಿಯವರು ಈ ಸಂಸ್ಥೆನ ಸ್ಥಾಪಿಸಿದರು. ಈಗ ಸುಮಾರು 35 ವರ್ಷಗಳಿಂದ ಕುಷ್ಠರೋಗ, ಕ್ಷಯರೋಗ ಇದಲ್ಲದೆ ಕಣ್ಣಿನ ತೊಂದರೆ ಇರುವಂಥವ್ರಿಗೆ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನೋಡುವ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇದೆ. ಅಲ್ಲದೆ ಕಿವಿ, ಮೂಗು, ಗಂಟಲಿನ ಸಮಸ್ಯೆಗಳಿಗೆ ಸಹ ಇಲ್ಲಿ ನಾವು ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ. ಅಲ್ಲದೆ ರೆಗ್ಯುಲರ್ ಆಗಿ ನಾವು ಬೆಂಗಳೂರಿಂದ ನುರಿತ ತಜ್ಞರಿಂದ ಇಲ್ಲಿ ರೆಗ್ಯುಲರ್ ಆಗಿ ನಾವು ಕಾರ್ಡಿಯಾಕ್ ಕ್ಯಾಂಪ್ಸ್ ಅಂದರೆ ಹಾರ್ಟ್ ಕ್ಯಾಂಪ್ಸ್, ಹಾರ್ಟ್ಗೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ. ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೂ ಅಷ್ಟೇ ಪೀಡಿಯಾಟ್ರಿಕ್ಗೆ ಸಂಬಂಧಪಟ್ಟಂಥ ಐ ಡಿಸೀಸ್, ಅದಕ್ಕೆ ಕಣ್ಣಿನ ತೊಂದರೆ ಆಗ್ಬೋದು, ಅಥವಾ ಪುಟ್ಟ ಮಕ್ಕಳಿಗೆ ಮಾತು ಬರದೇ ಇರೋರಿಗೆ ಅಥವಾ ಕಿವಿ ಕೇಳಿಸ್ತಾ ಇರೋರಿಗೆ ಸ್ಪೀಚ್ ಆ್ಯಂಡ್ ಆಡಿಯೋಮೆಟ್ರಿ ಅಂತ ಇದೆ. ಅಂದರೆ ಅದು ಹಿಯರಿಂಗ್ ಟೆಸ್ಟು ಮತ್ತು ಮಾತು ಬರದೇ ಇರೋರಿಗೆ ಸ್ಪೀಚ್ ಥೆರಪಿ ಮಾಡೋಂಥ ಅನುಕೂಲ ಸಹ ಇಲ್ಲಿದೆ. ಮಾತೃ ಹೃದಯಿಯಾದ ಸ್ವಾಮೀಜಿಗಳು ಕೇವಲ ಸಂಕಷ್ಟದಲ್ಲಿರುವ ಜನರಿಗೆ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳಿಗೂ ಒಳಿತನ್ನು ಬೇಡುವವರಾಗಿದ್ದಾರೆ. ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾದಾಗ ಅದರಲ್ಲಿಯೂ ಪಾವಗಡದಂತಹ ಬಯಲು ಸೀಮೆಯಲ್ಲಿ ದನ ಕರುಗಳ ಹಸಿವನ್ನು ನೀಗಿಸಲು ನಿರಂತರ ಶ್ರಮಿಸುತ್ತಿದ್ದಾರೆ. ಭಾರತದಲ್ಲಿ ದೇವರೆಂದೇ ಪೂಜಿಸಲ್ಪಡುವ ಗೋ ಸಂತತಿ ಹಸಿವಿನಿಂದ ಇರಬಾರದು ಎಂದು ಸ್ವಾಮೀಜಿಯವರು ಪ್ರತಿ ಬೇಸಿಗೆಯಲ್ಲಿ ದಾನಿಗಳ ನೆರವಿನಿಂದ ಉಚಿತವಾಗಿ ಮೇವು ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪಾವಗಡ ತಾಲೂಕಿನ ಶ್ರೀರಾಮಕೃಷ್ಣ ಸೇವಾಶ್ರಮ ದೇಸಿ ತಳಿಯ ಜಾನುವಾರುಗಳ ರಕ್ಷಣೆಗೆ ಪಣ ತೊಟ್ಟಿದೆ. ಬರ
ಪರಿಸ್ಥಿತಿ ಎದುರಾದಾಗ ಬಿರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವು ಒದಗಿಸಲಾಗದೆ ರೈತರು ತಮ್ಮ ದನ ಕರುಗಳನ್ನು ಕಡಿಮೆ ಬೆಲೆಗೆ ಮಾರುವುದೇ ಹೆಚ್ಚು. ಗೋಸಂತತಿ ಕಸಾಯಿಖಾನೆ ಪಾಲಾಗದಂತೆ ತಡೆಯಲು ಸಂಕಷ್ಟ ಕಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಒಣ ಹುಲ್ಲು ಪೂರೈಸುವ ಕಾಯಕವನ್ನು ಶ್ರೀ ಜಪಾನಂದ ಸ್ವಾಮೀಜಿಯವರು 4 ದಶಕಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ. ಎರಡು 2020-21 ಕೋವಿಡ್ ಮಹಾಮಾರಿಯಿಂದ ಜನರು ಬೆಂದು ಬೇಸತ್ತಿದ್ದ ಸಮಯದಲ್ಲಿ 1,000ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಅಂಗವಿಕಲರಿಗೆ ಪ್ರತಿದಿನ 200 ರುಗಳನ್ನು ಅವರ ಖಾತೆಗೆ ಭರ್ತಿ ಮಾಡುವ ಮೂಲಕ ಅವರ ಬದುಕಿಗೆ ಆಸರೆಯಾದದ್ದು ಮಾತ್ರವಲ್ಲದೆ ಆ ಜನರಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಿ ಹಸಿವು ನೀಗಿಸಿದ್ದಾರೆ. ಈ ಸಮಯದಲ್ಲಿ ಸುಮಾರು 60,000 ಆಹಾರದ ಕಿಟ್ಗಳನ್ನು ಕೋವಿಡ್ ಪೀಡಿತರಿಗೆ, ಹೊರ ರಾಜ್ಯದ ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ವಿತರಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಆರೋಗ್ಯ ಕೇಂದ್ರ ಹಾಗೂ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆಯ ಒಳ ರೋಗಿಗಳಾಗಿ ದಾಖಲಾಗುವ ರೋಗಿಗಳಿಗೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಊಟೋಪಚಾರವನ್ನು ನೀಡಲು ಒಂದು ಸುಸಜ್ಜಿತವಾದ ಅಡುಗೆ ಮನೆಯನ್ನು ನಿರ್ಮಿಸಲಾಗಿದೆ. ಅದುವೇ ಅನ್ನಪೂರ್ಣ ನಿಲಯ. ರೋಗಿಗಳಿಗೆಲ್ಲ ದಿನಕ್ಕೆ 3 ಬಾರಿ ಊಟ ಉಪಹಾರ ಒದಗಿಸುವುದಕ್ಕಾಗಿ ಆಸ್ಪತ್ರೆಯ ಆವರಣದಲ್ಲೇ ಸಿದ್ಧವಾಗಿರುವ ಬಿಸಿ ಊಟವನ್ನು ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ಪೌಷ್ಟಿಕವಾದ ಆಹಾರವನ್ನು ನೀಡುವ ಕಾರ್ಯವನ್ನು ಸ್ವಾಮೀಜಿಯವರು ಮಾಡುತ್ತಿದ್ದಾರೆ. ಇನ್ನು ಮಧ್ಯಾಹ್ನ ಇಲ್ಲಿಗೆ ಬರೋ ಹಳ್ಳಿಯರೇ ಬರೋದು, ತುಂಬ ಹಳ್ಳಿಯಿಂದ ಬೆಳಗಿನ ಜಾವನೇ ಹಳ್ಳಿ ಬಿಟ್ಟು ಬರ್ತಾರೆ. ಅವ್ರ ಊಟ ಹಿಂಗೆ ಎಲ್ಲರೂ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ದಾಸೋಹ ಇಟ್ಕೊಂಡಿದ್ವಿ. ಸಿದ್ಧಗಂಗಾ ಸ್ವಾಮಿಗಳ ಇದು ಡಿಸ್ಟ್ರಿಕ್ಟ್, ಜಿಲ್ಲೆ, ಅವರೇ ಈ ದಾಸೋಹದ ಮುಖ್ಯಸ್ಥರು. ಅವರ ಆಶೀರ್ವಾದದಿಂದ ಈ ಆಸ್ಪತ್ರೆಯಲ್ಲಿ ಸುಮಾರು 100ರಿಂದ 150, 200, 300 ಜನದವರೆಗೂ ಪ್ರತಿ ದಿವಸ ಊಟ ಮಾಡ್ತಾರೆ. ಇದು ದಾಸೋಹ. ಊಟ ಅನ್ನಲ್ಲ, ನಾವು ದಾಸೋಹ ಅಂತೀವಿ, ಪ್ರಸಾದ ಅಂತ ಹೇಳ್ತೀವಿ. ಹೀಗೆ ಮಾಡಿ ಇಲ್ಲಿ ಬರೋ ವೈದ್ಯಕೀಯ ಚಿಕಿತ್ಸೆಗೆ ಕುಷ್ಠರೋಗಿಗಳಿಗೆ ಉಚಿತ, ಕ್ಷಯರೋಗಿಗಳಿಗೆ ಉಚಿತ, HIV ಏಡ್ಸ್ನವ್ರಿಗೆ ಉಚಿತ, ಎಲ್ಲ ರೀತಿಯಲ್ಲೂ ನಾವು ಸೇವೆ ಮಾಡಿಕೊಂಡು ಭಗವಂತನಲ್ಲಿ ಜೀವನಲ್ಲಿ ಶಿವನನ್ನು ಕಾಣೋ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಅನುಷ್ಠಾನ ರೂಪಕ್ಕೆ ತಂದಿದ್ದೀವಿ. ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮ, ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಸಮಿತಿ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಶ್ರೀ ಜಪಾನಂದ ಸ್ವಾಮೀಜಿಯವರು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭಿಸಿದ್ದಾರೆ. ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಹೆಚ್ಚು ಉಪಯುಕ್ತವಾಗುತ್ತಿದ್ದು, ಪೌಷ್ಟಿಕವಾದ ಬಿಸಿ ಊಟದ ಯೋಜನೆಯನ್ನು ಸುಮಾರು 1,500 ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಹಸಿವನ್ನು ನೀಗಿಸುವ ಒಳ್ಳೆಯ ಕಾರ್ಯಗಳಿಗಾಗಿ ಸ್ವಾಮೀಜಿಯವರು ಸದಾ ಕಾಲ ಶ್ರಮಿಸುತ್ತಾ ಬಂದಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಒಂದು ವಿಶ್ವವಿದ್ಯಾಲಯದಲ್ಲಿ ಮಧ್ಯಾಹ್ನದ ಭೋಜನದ ಕಾರ್ಯಕ್ರಮ ನಡೀತಿರೋದು ತುಮಕೂರು ವಿಶ್ವವಿದ್ಯಾಲಯ. ಇದಕ್ಕೆ ಕಾರಣ ಏನಂದರೆ, ತುಮಕೂರಿನಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯವರು ದಾಸೋಹದ
ಸಾಕಾರ ರೂಪ. ಅವರ ಆಶೀರ್ವಾದದಿಂದ ಏನು ನಾವು ಕೆಲಸ ತಗೋತೀವೋ ಅದು ಯಶಸ್ವಿ ಆಗ್ತಾ ಇದೆ. 1500 ಜನರವರೆಗೆ ಊಟ ಇದು ಕೊಡ್ತಾ ಇದೆ ಅನ್ನಪೂರ್ಣ ಸಮಿತಿಯಿಂದ. ಇದಕ್ಕೆ ತುಮಕೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ವೆಂಕಟೇಶ್ವರಲು ಅವರು ಮತ್ತು ಅವರ ತಂಡ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ಇದಲ್ಲದೆ ಬೋಧಕರು ಹಾಗೂ ಬೋಧಕೇತರ ಎಲ್ಲ ಅಧಿಕಾರಿ ವರ್ಗದವರು, ಇದೊಂದು ಟೀಮ್ ಕೆಲಸ. ಇದು ಒಬ್ಬರದೇ ಇಬ್ಬರದೇ ಅಲ್ಲ, ಇದೊಂದು ಟೀಮಲ್ಲಿ ಮಾಡ್ತಾ ಇದ್ದೀವಿ. ಬಹುಶಃ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ಒಂದು ಯೂನಿವರ್ಸಿಟಿನಲ್ಲಿ, ಒಂದು ವಿಶ್ವವಿದ್ಯಾಲಯದಲ್ಲಿ ಇಂತಹ ಕೆಲಸ ಆಗ್ತಿರೋದು ರುಚಿಕರವಾಗಿದೆ. ಇನ್ನೊಂದು ಭಾಗ ಹೇಳ್ತೀನಿ. ಈಗ ತಾನೇ ಮಾತಾಡಿದೆ, ಎಲ್ಲಿಂದ ಬರ್ತಿದ್ದೀರಾ ಅಂದೆ. ಚಿತ್ರದುರ್ಗ, ಗೌರಿಬಿದನೂರು, ಪಾವಗಡ, ಮಧುಗಿರಿ, ಸಿಎನ್ಹಳ್ಳಿ, ಕುಣಿಗಲ್, ದೂರದಿಂದ ಬರುವಂಥ ಮಕ್ಕಳು, ವಿದ್ಯಾರ್ಥಿಗಳು ಇವರೆಲ್ಲ. ಆಮೇಲೆ ಬೆಳಗ್ಗೆ 7 ಗಂಟೆಗೆ 6:30 ಬಸ್ಸನ್ನು ಹಿಡ್ಕೊಂಡು ಬರ್ತಾರೆ. ಆ ಬಸ್ಸಿಂದ ಇಲ್ಲಿ ಬಂದು ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತಾರೆ. ಡಬ್ಬಿನಲ್ಲಿ ತಂದರೆ ಅದು ಅಷ್ಟು ಚೆನ್ನಾಗಿ ಸ್ಟೇಲ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ನೋಡಿದ್ದೀವಿ ಕಣ್ಣಾರೆ. ಎಲ್ಲರೂ ಸಹ ರೈತಾಪಿ ಮಕ್ಕಳಾದ್ರಿಂದ ಎಲ್ಲರೂ ಸಹ ಹೋಟ್ಲಲ್ಲಿ ದುಡ್ಡು ಕೊಟ್ಟು ಊಟ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ಒಂದು ತುಮಕೂರು ವಿಶ್ವವಿದ್ಯಾಲಯ ಒಂದು ಮಹತ್ತರವಾದ ಒಂದು ಹೆಜ್ಜೆ ಇಟ್ಟಿದೆ. ಅದರ ಪೂರ್ಣ ಜವಾಬ್ದಾರಿಯನ್ನು ಈ ನಮ್ಮ ಸಮಿತಿ ತೆಗೆದುಕೊಂಡಿದೆ. ಸ್ವಾಮೀಜಿಯವರ ನಿಷ್ಠೆಯ ಸೇವಾ ಕಾರ್ಯಗಳಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಅವುಗಳಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ತುಮಕೂರು ವಿಶ್ವವಿದ್ಯಾಲಯದಿಂದ ದೊರೆತ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಮಾನವ ಸೇವಾ ಪ್ರಶಸ್ತಿ, ಸಿದ್ಧಗಂಗಶ್ರೀ ಪ್ರಶಸ್ತಿ, ಮಾನವತಾ ಪ್ರಶಸ್ತಿ, ಭಗವಾನ್ ಮಹಾವೀರ ಪ್ರಶಸ್ತಿ, ವಿಜಯಶ್ರೀ ಪ್ರಶಸ್ತಿ, ರಾಷ್ಟ್ರೀಯ ವಿಕಾಸ ರತನ್ ಪ್ರಶಸ್ತಿ, ಸ್ವಯಂ ಸೇವಾ ಸಂಸ್ಥೆ ಪ್ರಶಸ್ತಿ, ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಜಪಾನಂದ ಸ್ವಾಮೀಜಿಯವರು ಮಾಡಿರುವ ಪುಣ್ಯದ ಕೆಲಸಗಳು ಒಂದಲ್ಲ ಎರಡಲ್ಲ. ಗ್ರಾಮಾಂತರ ಭಾಗಗಳಲ್ಲಿ ಸಾವಿರಾರು ಮಂದಿ ಜನರ ಜೀವ ಉಳಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಗಡಿ ಭಾಗದ ಗ್ರಾಮಾಂತರ ಜನರ ಪಾಲಿಗೆ ಇವರು ನಿಜವಾಗಿಯೂ ದೇವರ ಸ್ವರೂಪವೇ ಆಗಿದ್ದಾರೆ. ಇಂತಹ ಜನಸೇವಕ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿರುವುದು ನಮಗೆ ಹೆಮ್ಮೆ ತರುವ ವಿಷಯ.